ಕುಣಿತಾಳೋ ಕುಣಿತಾಳೋ ಜಾನಪದ ಹಾಡಿನ ಮೂಲಕ ಸ್ಟೇಜ್ಗೆ ಎಂಟರ್ ಕೊಟ್ಟ ಬಾಳು ಬೆಳಗುಂದಿ. ಉತ್ತರ ಕರ್ನಾಟಕದ ಜವಾರಿ ಹಾಡುಗಳ ಸರದಾರ ನಮ್ಮ ಬಾಳು ಬೆಳಗುಂದಿ. ಬಾಳು ಬೆಳಗುಂದಿ ಅವರು ರಿಯಾಲಿಟಿ ಶೋಗೆ ಆಯ್ಕೆ ಆಗಿದ್ದು ನಮ್ಮೆಲ್ಲರ ಹೆಮ್ಮೆ. ಹೌದು, ನಮ್ಮ ಉತ್ತರ ಕರ್ನಾಟಕದಾಗ ಜವಾರಿ ಹಾಡಂತಂದ್ರೆ ಅವ ಜಾನಪದ ಹಾಡ್ರಿ. ಈಗ ಹೊಲದಾಗ ಟ್ಯಾಕ್ಟ್ರುಗಳಾಗಲಿ, ನಮ್ಮ ಹಳ್ಳಿ ಕಡೆ ಆಗಲಿ, ಎಲ್ಲರೂ ನಾವು ಜಾಸ್ತಿ ಕೇಳೋದಂದ್ರೆ ಜಾನಪದ ಹಾಡುಗಳನ್ನು. ಇಂಥ ಜಾನಪದ ಹಾಡುಗಳನ್ನು ಬರೀ 3ನೇ ಕ್ಲಾಸ್ ಕಲ್ತಂಥ ವ್ಯಕ್ತಿ 600 ಹಾಡುಗಳನ್ನು ಹಾಡ್ಯಾರಂತಂದ್ರೆ ಅದ ನಮ್ಮ ಬಾಳು ಬೆಳಗುಂದಿಯವರ. ಅವರು ಈಗ ಇತ್ತೀಚೆಗಂದ್ರೆ ಅವರು ರಿಯಾಲಿಟಿ ಶೋ ಅಂದ್ರಲ್ಲಿ ಆಯ್ಕೆ ಆಗ್ಯಾರ ಮತ್ತು ಅಲ್ಲಿದ್ದಂಥ ಜಡ್ಜಸ್ಗಳ ಮನಸ್ಸುಗಳನ್ನು ಗೆದ್ದು ಬಿಟ್ಟಾರ. ಆಲ್ರೆಡಿ ನಮ್ಮದು ಉತ್ತರ ಕರ್ನಾಟಕದ ಮಂದಿ ಮನಸ್ಸುಗಳನ್ನು ಗೆದ್ದು ಬಿಟ್ಟಾರ. ಈಗ ಅಲ್ಲಿ ಹೋಗಿ ಅಲ್ಲಿ ಇರುವಂಥ ಜಡ್ಜಸ್ಗಳ ಮನಸ್ಸುಗಳನ್ನು ಗೆದ್ದು ಬಿಟ್ಟಾರ. ಇನ್ನು ಮುಂದೆ ಏನೈತಿ, ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲರೂ ಶನಿವಾರ ರವಿವಾರ ಯಾವ ಹಾಡನ್ನು ಹಾಡ್ತಾರೋ ಅನ್ನೋ ಸಂಬಂಧ ಟಿ ವಿ ಮುಂದೆ ಕೂಡಾಕತ್ತಾರು. ಇನ್ನು ಬಾಳು ಬೆಳಗುಂದಿ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಇವರು ಸಣ್ಣ ವಯಸ್ಸಿನ ಇದ್ದಾಗಿಂದ ಕುರಿ ಕಾಯಕ್ಕೆ ಹೋಗುವಾಗ ಜನಪದ ಗೀತೆಗಳನ್ನು ಕೇಳ್ಕೊತ ಇದ್ರಂತ. ಆವಾಗ ಅವ್ರಿಗೆ ಜನಪದ ಗೀತೆಗಳ ಮೇಲೆ ಅಂದರೆ ಜನಪದ ಹಾಡುಗಳ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಅಂದರೆ ಆಸಕ್ತಿ ಜಾಸ್ತಿ ಆಗಿ ಅವ್ರು ಏನು ಮಾಡ್ಯಾರು, ನಾನು ಯಾಕೆ ಹಾಡನ ಬರಿಬಾರ್ದು, ನಾ ಯಾಕೆ ಹಾಡಬಾರ್ದು ಅನ್ನೋದು ತಲೆಯಾಗ ಬಂದು ಅದನ್ನು ಮನಸ್ಸಿಟ್ಟು ಅವ್ರ ಹಾಡವನ್ನು ಬರೆದ ಅವರು ಅದ್ರಾಗ ಈಗ ಯಶಸ್ವಿಯಾಗ್ಯಾರ. ಬಾಳು ಬೆಳಗುಂದಿ ಅವರು ಹುಟ್ಟಿದಂದ್ರೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಕತ್ರಿಕೊಪ್ಪ ಗ್ರಾಮದವ್ರವರು. ಈ 3ನೇ ಕ್ಲಾಸ್ ಕಲ್ತಂಥ ವ್ಯಕ್ತಿ 600 ಹಾಡುಗಳನ್ನು ಬರೆದು ಈ ಮಟ್ಟಿಗೆ ಬಂದಾರಂದ್ರೆ ಇದ್ರಾಗ ನಾವು ತಿಳ್ಕೊಬೇಕಾಗಿದ್ದ ವಿಷಯ ಏನಂದ್ರೆ, ನಮ್ಮಲ್ಲಿ ಪ್ರತಿಭೆ ಇದ್ದಂದ್ರೆ ಅದನ್ನು ಯಾರಿಂದನೂ ಏನೂ ಮಾಡೋಕ್ಕಾಗಂಗಿಲ್ಲ. ಈಗ ರಿಯಾಲಿಟಿ ಶೋನಲ್ಲಿ ಹಾಡಾಕತ್ತಾರ. ನಮಗೆ ಉತ್ತರ ಕರ್ನಾಟಕದವ್ರಿಗೆ ಇದು ದೊಡ್ಡದ ಹೆಮ್ಮೆ ಪಡುವ ವಿಷಯ ಆಗೈತಿದು. ಇನ್ನು ಮುಂದೆ ಇನ್ನೂ ಹಲವಾರು ಅಂದ್ರೆ ಸಾಕಷ್ಟು ಪ್ರತಿಭೆಗಳು ಇದ್ದವರು ಈ ಉತ್ತರ ಕರ್ನಾಟಕದಾಗ ಅದಾರು. ಅವ್ರ ಕಲೆ ಐತಿ, ಆದ್ರೆ ಎಲ್ಲಿ ಯಾವಾಗ ಅದು ಹೊರಗೆ ಬರ್ತೈತೆ ಅನ್ನೋದು ನಮಗೆ ಗೊತ್ತಾಗಲ್ತ. ಅದಕ್ಕೆ ಈ ಬಾಳು ಬೆಳಗುಂದಿ ಅವರ ಸಾಕ್ಷಿ ಆಗ್ಯಾರ. ಯಾವತ್ತೂ ಪ್ರಯತ್ನ ಬಿಡಬೇಡ್ರಿ. ಪ್ರಯತ್ನ ಬಿಟ್ರಂದ್ರೆ ನಾವು ಎಲೆ ಮರೆ ಕಾಯಾಗಿ ಅಲ್ಲೇ ಕೊಳತ್ತ ಅಲ್ಲೇ ಬೆಳಿಬೇಕಾಕತಿ. ಬಾಳು ಬೆಳಗುಂದಿ ಅವ್ರ ಥರನ ಒಂದು ಸ್ಟೇಜ್ ಮಾಡ್ಕೋರಿ. ಈಗ ಹಲವಾರು ಸೋಷಿಯಲ್ ಮೀಡಿಯಾಗಳು ಬಂದಾವ, ನೀವು ಅದ್ರ ಆ್ಯಕ್ಟಿವ್ ಆಗ್ರಿ, ಮುಂದೆ ಬರ್ರಿ. ನಿಮಗೂ ಒಂದು ಟೈಮ್ ಬರ್ತೈತಿ. ಸಣ್ಣ ವಯಸ್ಸಾಗಿಂದ ಹಾಡುಗಳನ್ನು ಹಾಡ್ಕೊಂಡು ಬಂದ ಇಲ್ಲಿ ತನಕ ಬಂದು ಮುಟ್ಟ್ಯಾರಂದ್ರೆ ಅವರ ಪ್ರಯತ್ನವನ್ನು ಅಷ್ಟೊಂದು ಸುಲಭ ಇರೋದಿಲ್ಲ. ಎಲ್ಲರೂ ಈ ಬಾಳು ಬೆಳಗುಂದಿ ಅವರ ಸಕ್ಸಸ್ ಕಂಡಾರು, ನಾವೇನು ಕಾಣ್ತೀವಿ ಅನ್ನಕ್ಕೆ ಹೋಗ್ಬೇಡ್ರಿ. ಎಲ್ಲರದ್ರಾಗ ಒಂದೊಂದು ಪ್ರತಿಭೆಗಳು ಅದಾವು, ಅವೆಲ್ಲನೂ ಹೊರಗೆ ಬರಲಿ. ಈಗ ನಾನು ಒಂದು ಪ್ರಯತ್ನ ಮಾಡತ್ತೀನಿ, ಎಲ್ಲರೂ ಸಪೋರ್ಟ್ ಸಿಗ್ತೈತಂತಂದ ಈಗ ಬಾಳು ಬೆಳಗುಂದಿ ಅವ್ರು ಬಂದಾರು, ಅವ್ರಿಗೆ ಸಪೋರ್ಟ್ ಮಾಡಿರಿ. ಈ ಸಲ ನಮ್ದು ಉತ್ತರ ಕರ್ನಾಟಕದ ಇನ್ನೊಂದು ಕೀರ್ತಿ ನಮ್ದು ಆಗಲಿ ಅನ್ನೋ ಉದ್ದೇಶದಿಂದ ಹೇಳಾಕತ್ತೀನಿ. ಎಲ್ಲರೂ ಪ್ರಯತ್ನ ಪಡ್ರಿ, ಎಲ್ಲರೂ ಸಕ್ಸಸ್ ಆಗಲಿ. ಬಾಳು ಬೆಳಗುಂದಿ ಅವರು ನಮ್ಗೆ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಹಿಂಗೆ ಸಾಕಷ್ಟು ಹಾಡುಗಳನ್ನು ಅವರು ಹಾಡಲಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಲ್ದನೆ ಇಡೀ ಕರ್ನಾಟಕನ ಅವರ ಹಾಡ ಕೇಳುವಂಗೆ ಇನ್ನೂ ಆಗಲಿ. ಈಗ ಕೇಳಾಕತ್ತಾರ, ಇನ್ನೂ ಜಾಸ್ತಿನ ಆಗಲಿ. ಹಿಂಗೆ ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಹೇಳ್ಕೊತೀನಿ. ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ.